ಸೌಬಲ ರಾಜ ಶಕುನಿ, ಅಂದು ಆ ದುರುಳ ದುರ್ಯೋಧನಲ್ಲಿ ಮಾಡಿದ ನಿನ್ನ ಶಪಥವೇನಾಯಿತು ಶಕುನಿ? ಹೇಳು, ಏನಾಯಿತು ನಿನ್ನ ಪಂಥ? ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ, ಸೌಬಲ ರಾಜ ಶಕುನಿಯೊಡನೆ ಆಶ್ವಾಸವನ್ನು ಅಲ್ಲೆಗಲಿದ್ದಿರುವ ಅದಮ ಮರುಳುಗಳೇ, ಏನಿ ಕುಕ್ಷಿ ಬಗೆವ ಕೂಗ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸೊಲ್ಲಾಪ. ದುರ್ಯೋಧನ, ಒಂದು ನನ್ನ ಹತಪಾಗೆ ಸಹೋದರನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ಅಪ್ಪ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುಡಿಯುತ್ತಿರುವುದು. ದುರ್ಯೋಧನ, ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ನಿರಂತರ ಒಳಲಾಗುವ ಜ್ವಾಲೆಯಲ್ಲಿ ನೊಂದು ಬೆಂದು ಚಿರವಾಗಿರುವ ಈ ನನ್ನ ದೇಹವನ್ನು ಅನುವಾಣವಾಗಿ ತೊಂದರಿಸಲು ಸಹ ಸೇಡಿಗೆ ಸೇಡಿ, ರಕ್ತಕ್ಕೆ ರಕ್ತ, ಮುಳ್ಳಿಗೆ ಮುಳ್ಳಿ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಆವರಿಸಲು ಅಸಾಧ್ಯ. ದುರ್ಯೋಧನ, ಒಂದು ನನ್ನ ಹತಪಾಯ ಸಹೋದರನು ನೀನು ಕುಡಿತಿದ್ದ ಒಂದು ಇಡೀ ಅನ್ನ, ಒಂದೇ ಒಳ್ಳೆ ನೀರನ್ನು ಕುಡಿತಿದ್ದೆ ಸುಯೋಧನ, ಒಂದು ಒಳ್ಳೆ ನೀರನ್ನು ಕುಡಿತಿದ್ದೆ. ನೀನು ಕುಡಿತಿದ್ದ ಇಡೀ ಕೂಳನ್ನು ನನ್ನ ಸಹೋದರೆಲ್ಲರೂ ಅದನ್ನು ನನಗಾಗಿ ಕೊಡುತ್ತಾ ನಿನ್ನನ್ನು ಸ್ಮರಿಸುತ್ತಾ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ, ನನ್ನ ದೇಹದಲ್ಲಿ ಒತ್ತಿ ಹೊರಿತಿರುವ ದೇಶದ ಜ್ವಾಲೆ ದಗ 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 ನೆತ್ತಿದ ದೇಶದ ಜ್ವಾಲೆ ಜಯಿಸೋ ಜಯಿಸೋ ದಗ ದಗಲೆ. ದಗ ದಗ ನೆತ್ತಿದ ದೇಶದ ಜ್ವಾಲೆ ಜಯಿಸೋ ಅರಳಿದ ಭಾಗವು ಎಲ್ಲೆಲ್ಲೂ ಉಳಿಯುವುದಂತೆ ಕುರುವಂಶ. ಅರಳಿದ ಭಾಗವು ಎಲ್ಲೆಲ್ಲೂ ಉಳಿಯುವುದಂತೆ ಕುರುವಂಶ. ದಗ 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 ದೇಶದ ಜ್ವಾಲೆ ಜಯಿಸುತ್ತಿರುವುದು ಸೋಲಿಸಿ ಅಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯಲ್ಲಿ ಇಟ್ಟನು. ಸೋಲಿಸಿ ಅಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯಲ್ಲಿ ಇಟ್ಟನು. ಎಮ್ಮರವಾಗಿದೆ ಎನ್ನೆ ಸೇರು ಸೇಡು ಸೇಡು ಸೇಡು.
ನಾವು 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 ಅಣ್ಣ ತಮ್ಮಂದಿರು ನೋಡುವರು ನಾವು ನಮಗೆ ಒದಗಿದ ಸೆರೆಮನೆ ಸಾವು ಅಣ್ಣ ತಮ್ಮಂದಿರು ನೋಡುವರು ನಾವು ನಮಗೆ ಒದಗಿದ ಸೆರೆಮನೆ ಸಾವು ದಗ 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 ದೇಶದ ಜೋಲೆ ಕೈಸೋತಿರುವುದ ಲೋಕದ ಗಾಳಿ ದುರ್ಯೋಧನ ನೋರುವರಲ್ಲೊಬ್ಬನಿ ಉಂದಿಗನೀಗ ತೀರಿಸಲೊಬ್ಬನ ಸಾಲವ ಬೇಗ ನೋರುವರಲ್ಲೊಬ್ಬನಿ ಉಳಿದೆಗನೀಗ ತೀರಿಸಲೊಬ್ಬನ ಸಾಲವ ಬೇಗ ಎಮ್ಮರವಾಗಿದೆ ಎನ್ನೆ ಸೇಮ್ 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 ಏನು ಎಮ್ಮರವಾಗಿದೆ ಎನ್ನೆ ಸೇಮ್ ಮಶಾನವೆಂದು ಕೌರವ ನಾಡು ದಗ 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 ಎದ್ದಿದ ದೇಶದ ಗಾಳಿ ಕೈಸಿರುವದ ಲೋಕದ ಗಾಳಿ ದಗ 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 ದುರ್ಯೋಧನ ದುಷ್ಟ ದುರ್ವಿಧಿಯ ಅಟ್ಟಹಾಸವನ್ನು ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು ಒಂದು ಒಂದು ನನ್ನ ನಾನು ನಿನ್ನಂತೆಯೇ ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರ ಒಳಗೊಂಡು ಸಮಸ್ತ ಸಾಮಂತರಿಂದ ವೈದೇಶಿಕೊಂಡು ಸಾಮ್ರಾಜ್ಯದಂತೆ ಮೆರೆಯಬಹುದಾಯಿತು ಸಾಮ್ರಾಜ್ಯದಂತೆ ಮೆರೆಯಬಹುದಾಯಿತು ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ದುರ್ಯೋಧನ ಗಾಳಿ ಗೋಪುರವಾಯಿತು ಎಂದು ನಿನ್ನ ಕುರುವಂಶ ನಾಶವಾಗುವುದು ಅಂದೇ ಶಕುನಿಯ ಮನಸ್ಸಿಗೆ ಆನಂದ ಮಹದಾನಂದ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಸಂಗ್ರಾಮ ಗುರುಕುಲವೆಲ್ಲ ನಿರ್ನಾಮ ದುರ್ಯೋಧನ ಕುರು ಪಾಂಡವರ ಸಂಗ್ರಾಮ ಗುರುಕುಲವೆಲ್ಲ ನಿರ್ನಾಮ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ದುರ್ಯೋಧನ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ದುರ್ಯೋಧನ ಕೌರವ ಮುನಿಗಳ ಕೋಪಿಸುವೆ ಆ ಮುನಿಗಳ ರಣದೆ ಬಲಿ ಕೊಡುವೆ ದುರ್ಯೋಧನ ಕೌರವ ಕುರಿಗಳ ಕೋಪಿಸುವೆ ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಸೇಡಿನ ಸರ್ಪದ ಎಡಮೆಕ್ಕೆ ದುರ್ಯೋಧನ
ಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವಂತೆ ನಾನು ನಿನ್ನೊಡನೆ ಸೇರಿ ಅಡಿಗಡಿಗೂ ಅಡ್ಡಗಾಲೇ ಬಂದೆನು. ನೀನು ಮಾಡಿದ ಮೋಸವನ್ನು ನಾನೆಂದಿಗೂ ಮರೆಯುವುದಿಲ್ಲ. ದುರ್ಯೋಧನ, ಹಸ್ತಿನಾವತಿಯ ಜನಜೀವನವನ್ನು ಹಲ್ಲೋಲ ಕೊಲ್ಲೋಲ ಮಾಡಿ ಹಸ್ತಿನಾವತಿಯ ಅಶಾಂತಿಯ ಬಿಡಿಗಾಳಿ ಎಬ್ಬಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುವಿನ. ಅಂದೇ ಶಕುನಿ ಮನಸ್ಸಿಗೆ ಶಾಂತಿ, ನೆಮ್ಮದಿ. ದುರ್ಯೋಧನ, ಹೊಳೆಬೇಡಿ. ದುರ್ಯೋಧನ, ನಿನ್ನ 99 ಮಂದಿ ಸಹೋದರ ಚಿನ್ನ ರುಂಡಗಳನ್ನು ನಿಮಗೆ ನರಕದಲ್ಲಿ ನಿರಾಂಜನ ಮಾಡಿಸುವೆನು ಎಂದು ನಿಮ್ಮಪ್ಪನ ಮನೆಗೆ ನಾನು ಹೆಡಗಾಲಿಟ್ಟೆನೋ. ಅಂದೇ ಶುರುವಾಯಿತು ಈ ಶಕುನಿಯ ಕಾಟ. ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ದುರ್ಯೋಧನ, ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಮಾಡಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗೆ ಯಾರೋ ಒಂದು ತೊಟ್ಟು ನಿಶ್ಚಯಿಸಲು ಬಿಡುವುದಿಲ್ಲಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ನರಕದ ಮಾರ್ಗ? ಮತ್ತಿನ್ಯಾರಿಗೆ? ನಿನಗೆ ಅಲ್ಲವಯ್ಯ. ನಿನ್ನ ಕಡು ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಪೂಲೆಯಂತೆ ಆಗ್ಬಿಡಿಸಿದರು. ನಾನು ಮಾಡಿದ ಯುಕ್ತವಾಯಿತೆ. ಚಿಂತೆಯೇಗೆ ಕುರುರಾಜ. ಜಯಧೃತ ಪುಟವರ್ಮಾದಿಗಳು ಈ ದಿನ ಸೈನ್ಯ ಸಮೇತರಾಗಿ ಹೊರತರೆಂದು ದೂತನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಿಲ್ಲ. ಈ ದುರ್ಯೋಧನು ಆತ್ಮದ ಸೂರನು ನನ್ನ ತೋಳ್ಬಳಗಳಿಂದ ಆ ಪಾಂಡವರ ಸಮರ್ಥ ಸೈನ್ಯವನ್ನು ನಿರ್ಮೂಲ ಮಾಡಬಲ್ಲುವೆ. ಆದರೆ ಯಾತಿಂಸೆ ಸಹಿತ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ. ಅಂದು ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅನರ್ಥವೆಂದು ಎಷ್ಟೋ ವಿಧವಾಗಿ ಹೇಳಿದರು. ಅವನ ಮಾತಿಗೆ ನಿರಾಕರಿಸಿದೆ ಮಾವ. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ, ಬಿಡು ದುರ್ಯೋಧನ. ವಲ್ಲಗೈದ ಕಾರ್ಯ
ಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುತ್ತಾನಂತೆ. ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರವಂತೆ ಸತ್ಕಾರ. ಆ ದುರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸಲಾರ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನಂತೆ. ಎಷ್ಟೊಂದು ಅವೇಳಣ್ಣ, ಎಷ್ಟೊಂದು ಅವೇಳ. ಸಹೋದರ, ಇದು ಹವೇಳೆ ಅಲ್ಲ. ಯದುಪತಿಯು ಭಕ್ತರ ಪ್ರಾಣದಿನರು. ವಿದುರನಂತ ಭಕ್ತರು ಮತ್ಯಾರಿರುವರು? ಈ ದಿವಸ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ತಮ್ಮ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರ ಅಂತ ಸತ್ಕಾರ. ಅಗ್ರಜ ಸಹೋದರ, ಹೇಳಿ ಪಾಂಡವರು ಕೂಡಿ ಬಾಳುವರು. ಬೇಡ ಬೇಡ ಬಲ ಬೇಸರವೋ, ಬೇಡ ಬೇಡ ಬಲ ಬೇಸರವೋ, ಬೇಡ ಬೇಡ ಬಲ ಬೇಸರವೋ. ಹೇಳಿ ಪಾಂಡವರು ಕೂಡಿ ಬಾಳುವರು. ಬೇಡ ಬೇಡ ಬಲ ಬೇಸರವೋ, ಬೇಡ ಬೇಡ ಬಲ ಬೇಸರವೋ, ಬೇಡ ಬೇಡ ಬಲ ಬೇಸರವೋ. ನಾಡು ದೊರೆಯದು ಕಾಡಿಗೋಗಲಿ ಕೊಡಲಾಗದಿ ರಾಜ್ಯವನ್ನು. ನಾಡು ದೊರೆಯದು ಕಾಡಿಗೋಗಲಿ ಕೊಡಲಾಗದಿ ರಾಜ್ಯವನ್ನು. ಅಗ್ರಜ ಸಹೋದರ, ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತಾ ನಷ್ಟಗೊಳಿಸುವೆ ನಾನೀಗ. ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತಾ ನಷ್ಟಗೊಳಿಸುವೆ ನಾನೀಗ. ಹೇಳಿ ಪಾಂಡವರು ಕೂಡಿ ಬಾಳುವರು. ಬೇಡ ಬೇಡ ಬಲ ಬೇಸರವೋ, ಬೇಡ ಬೇಡ ಬಲ ಬೇಸರವೋ, ಬೇಡ ಬೇಡ ಬಲ ಬೇಸರವೋ. ಅಗ್ರಜ ಸಹೋದರ, ಆ ಪಾಂಡವರೊಡನೆ ಎಂದಿಗೂ ಸಂಧಿಯು ಕೂಡದು ಕೂಡದು ಕೂಡದು. ಯುದ್ಧವೇ ಸದಾ ಸಿದ್ಧ. ಅದಕ್ಕೆ ಈ ನನ್ನ ತೋಳ್ಬಳಗಳು ಸದಾ ಸಿದ್ಧ. ಸಹೋದರ, ಸಹೋದರ ವಿಶ್ವಾಸನ ನೋಡಿದಿರಾ ಮಾವ? ನನ್ನ ತಮ್ಮನ ಸ್ವರೂಪ ಕುರಪ್ಪನನ್ನು ಮದಗಜಗಳಿಷ್ಟದರು ಸಿಂಹಕ್ಕೆ ಸರಿಸಾಟಿ. ಮಾವ, ದುರ್ಯೋಧನ, ಸಂಧಿಗಾಗಿ ಬರುವ ಕೃಷ್ಣನಿಗೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿವರೆಗೆ ಬಂದವನಲ್ಲ ದುರ್ಯೋಧನ. ಹಾಗಿದ್ದರೆ ಈ ನಿನ್ನ ಅರಮನೆ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಲಿ. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ಕೃಷ್ಣನಲ್ಲಿ ನಿನಗೆ ಎಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು ಅಲ್ಲವೇ? ಕಾರಣವಿಲ್ಲದೆ ಕಂಸನನ್ನು ಒದಿಸಿ ಹೊರಳೋ ಮೊರಳೋ ಮುದುಕನನ್ನು ಹೋಗು ತನ್ನ ಸಿಂಹಾಸನ ಕೂರಿಸಿ ತನ್ನ ರಾಜಲಕ್ಷ್ಮಿ ತಾನೇ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಮಾವ, ಹಾಗಾದರೆ ಅಂದು ನನ್ನ ದಾರಿಗೆ ಕಳಿಸಿತ್ತು ಆನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯ ಪಡಲು ಈ ದುರ್ಯೋಧನೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನೇನು ಉದ್ದೇಶ? ಕಾಲ ಸರ್ಪದ ವಿಷಯದ ಅಲ್ಲನ್ನು ಕೆತ್ತ ಬಳಿಕ ಇತ್ತ ಬಳಿಕ ಅದರೊಡನೆ ಸರಸವಾರಬಹುದಲ್ಲವೇ ದುರ್ಯೋಧನ? ಅಲ್ಲವೇ? ಕೃಷ್ಣನಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯು ಆ ಯಾದವ ಸೈನ್ಯದಿಂದಲೇ ಆ ಸಂಕಟದಿಂದ ನಿನ್ನ ಅರ್ಜುನನು ಉದ್ಧಾರ ಮಾಡಿರುವನು. ಮಾವ, ನೀನು ಹೇಳಿದಂಗೆ ಆ ಕೃಷ್ಣನು ವಂಚಕನೇ ಇರಬಹುದು. ಪಾಪ ಕೃಷ್ಣನ ದೇಶದ ಮೇಲೆಯಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಯ್ತಲ್ಲ ಮಾವ. ದುರ್ಯೋಧನ, ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಏಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಕೃಷ್ಣನು ಎಲ್ಲಿರುವನು ಪಾಂಡವರು ಅಲ್ಲಿಯೇ ಇರುವರು. ಮಾವ, ನೀನೇನಾದರೂ ಕೃಷ್ಣನ ಮಾತಿಗೆ ಸಮ್ಮತಿಸಿ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ನಿನ್ನ ಸರ್ವ ವಿನಾಶ ಖಂಡಿತ. ಅಲ್ಲವಯ್ಯ, ಪಗಡೆಯಾಡಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಮೇಲಿಂದ ಮೇಲೆ ದೈನ್ಯ ವೃತ್ತಿಯ ದೇಹಿ ದೇಹಿ ಎಂದು. ಮಾವ, ನೀನು ಹೇಳಿದಂತೆ ಆ ಪಾಂಡವರಿಗೆ ಯುದ್ಧವು ಹೊರತು ಸೂಜಿ ಮನೆ ಒಟ್ಟು ಭೂಮಿ ಕೊಡಲಾರೆ, ಕೊಡುವುದಿಲ್ಲ.
ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಮಾವ, ಏನನ್ನು ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತು ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಮುಂದಿನ ಕುರುಕ್ಷೇತ್ರ ಸಂಗ್ರಾಮ ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಯಾದವಿಂದ ಬೆಳೆದ ನಾನು ಯಾದವ ಸೈನ, ಧ್ವಂಸ ಮಾಡಿಬಿಡುವೆನು ಪಾಂಡವ ಸೈನ. ಕೃಷ್ಣನಿಂದ ಬೆಳೆದ ನಾನು ಯಾದವ ಸೈನ, ಧರ್ಮ ಮಾಡಿಬಿಡುವೆನು ಯಾದವ ಸೈನ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆತ ಭೀಮ ಚಾತಕರ್ಣ ಅಷ್ಟಧಾಮನು, ಶಲ್ಯದ ಕುರು ಸೈನ್ಯವಾದಿ ಮಾರದಿಗರು. ಆತ ಭೀಮ ಚಾತಕರ್ಣ ಅಷ್ಟಧಾಮನು, ಶಲ್ಯದ ಕುರು ಸೈನ್ಯವಾದಿ ಮಾರದಿಗರು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿಬಿಡುವ ನನ್ನ ತಮ್ಮನು, ಮಾತರಸಿ ಹೋಲಿಸುವನ ವೀರ ಕಳ್ಳನು. ಭೀಮನನ್ನು ಸೀಳಿಬಿಡುವ ನನ್ನ ತಮ್ಮನು, ಮಾತರಸಿ ಹೋಲಿಸುವನ ವೀರ ಕಳ್ಳನು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನಡೆ ನಡೆ ಕುರುಕುಲದ ಕಳಂಕ ಸ್ವರೂಪ, ನಡೆ ನಡೆ. ಇಲ್ಲ ಕುರುಡನ ಮಗನೇ, ನಡೆ. ಏನಂದೆ? ಕೌರವೇಶ್ವರನ ಛಲ ಕಗ್ಗಲಿನಂತೆ ಅಚಲ. ಕೌರವೇಶ್ವರನ ಛಲ ಈ ಶಕುನಿ ಕುತಂತ್ರಕ್ಕೆ ಬೆಂಬಲ. ಶಕುನಿಯ 3 ಅಕ್ಷರದ ಅರ್ಥ ಗೊತ್ತೇನು ಮೂಢ? ಕೇಳು ಕುರುಡನ ಮಗನೇ, ಶಾ ಎಂದರೆ ಶಪಥ, ಹೂ ಎಂದರೆ ಕುರುವಂಶ, ನೀ ಎಂದರೆ ನಿಮ್ಮವರಿಂದಲೇ ನಿರ್ನಾಮ. ಸೇಡೆಂಬ ಕಿಡಿಯೇ ನನ್ನ ನುಡಿ ಈಡೇರಿಸಿದ ಕಿಡಚನವ ದುರ್ಯೋಧನ. ಸೇಡೆಂಬ ಕಿಡಿಯೇ ನನ್ನ ನುಡಿ ಈಡೇರಿಸಿದ ಕಿಡಚನವ. ಆ ನಿನ್ನ ಗುರುವಂಶದ ಗಗನ, ಆ ನಿನ್ನ ಗುರುವಂಶದ ಗಗನ ಏನಾದರೂ ಒಲಿಸದೆ ಬಿಡದ. ಸೇಡೆಂಬ ಕಿಡಿಯೇ ನನ್ನ ನುಡಿ ಈಡೇರಿಸಿದ ಕಿಡಚನವ. ಏರಿ ಅನುಜರ ಬಂದೆಯ ದ್ರೋಹಿ, ಏರಿ ಅನುಜರ ಬಂದೆಯ ದ್ರೋಹಿ.
ಬಲಿಯ ಮನೆಗೆ ವಾಮನ ಬಂದಂತೆ ಪರಮಾತ್ಮ ವಾಸುದೇವ ಬಲಿಯ ಮನೆಗೆ ವಾಮನ ಬಂದಂತೆ ಭಗೀರಥನ ಸಾಹಸಕ್ಕೆ ಶ್ರೀ ಗಂಗೆ ಬಂದಂತೆ ಗೋಪಿಕಾಂಗನೆಯರ ಮನೆಗೆ ಗೋಪಾಲ ಬಂದಂತೆ ನಿನ್ನ ನಾಮವ ಬಂದು ಎನ್ನ ನಾಲಿಗೆ ಸದಾ ನಿನ್ನ ಸ್ಮರಿಸುವಂತೆ ದಯಮಾಡೋ ರುಕ್ಮಿಣಿ ಪರಮಾತ್ಮ ವಾಸುದೇವ
ವಾಸುದೇವ, ಹಲವಾರು ವರ್ಷಗಳಿಂದಲೂ ಸದಾ ನಿಮ್ಮ ಸೇವೆ, ನಿಮ್ಮ ಧ್ಯಾನ, ನಿಮ್ಮ ನಾಮಸ್ಮರಣೆಗಳಿಂದಲೇ ಕಾಲ ಹರಣ ಮಾಡುತ್ತಿರುವ ಈ ಪಾಮನನಾದ ನನಗೆ ಮಂಗಳ ಮೂರ್ತಿಯಾದ ನಿಮ್ಮ ದಿವ್ಯ ದರ್ಶನವನ್ನು ಎಂದು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮ ಸಾರ್ಥಕಪಡಿಸುವೆಯೋ ತಂದೆ. ಓಹೋ, ಪರಮಾತ್ಮನು ಈ ದಿನ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಈ ಮಾರ್ಗದಲ್ಲಿಯೇ ಹೋಗುವನಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ನನಗೆ ಕಾಣಿಸುವೆಯ? ಹಲವಾರು ವರ್ಷಗಳಿಂದ ಘೋರ ತಪವನ್ನು ಆಚರಿಸಿದ ಮುನಿ ಪುಂಗವಾದಿಗಳಿಗೆ ಅಗೋಚರನಾದ ನೀನು ನನಗೆ ಕಾಣಿಸುವೆಯ? ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣ ರಕ್ಷಿಸಿಕೊಂಡಿರುವನು. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಪ್ಪ. ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನಕ್ಕೆ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ, ಅದಾದ ಮಹಾಪುರುಷನಿರಬಹುದು. ಯೋಗಿ ಶ್ರೇಷ್ಠನು, ಭಕ್ತವತ್ಸಲನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಮತ್ತು ನನ್ನ ಆರಾಧ್ಯ ದೈವನೂ ಆದ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ವಿದುರ ವಿದುರ ಹಾ, ನನ್ನ ಊರಿಗೆ ನಿಜವಾಯಿತು. ಪರಮಾತ್ಮ, ವಾಸುದೇವ, ಜನಾರ್ದನ ಒಂದೇ.
ಕುಶಲವೇ? ಪರಮಾತ್ಮ, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೋ ದಾರಿದ್ರ್ಯನಿಗೆ ನಿಧಿಯು ದೊರೆತಂತೆಯೋ ಈ ದೀನನ ಮನೆಯನ್ನಾಲಿಸಿ ದರ್ಶನವಿತ್ತೆಯಲ್ಲ ಪ್ರಭು. ನಿಮ್ಮ ಪಾದ ಸ್ಪರ್ಶದಿಂದ ಈ ವಿದುರನ ಕುಟೀರವನ್ನು ಪಾವನ ಮಾಡಿದೆಯಲ್ಲಪ್ಪ. ಧನ್ಯನಾದನು ದೇವ, ಧನ್ಯನಾದನು. ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವ ಮುನ್ನ ಮಾರ್ಗ ಮಧ್ಯದಲ್ಲಿ ನಿನ್ನನ್ನು ಕಂಡು ಕೆಲವು ಪ್ರಶ್ನೆಗಳನ್ನು ವಿಚಾರಿಸಿಕೊಂಡು ಹೋಗಬೇಕೆಂದು ಮಹಾದಾಸೆಯನ್ನಿಟ್ಟುಕೊಂಡು ಬಂದೆನು. ಆದರೆ ಈ ನಿನ್ನ ನಿಶ್ಚಲವಾದ ಭಕ್ತಿಯು ನನ್ನನ್ನು ಮುಗ್ಧನಾಗಿ ಮಾಡಿತು ವಿದುರ. ಪರಮಾತ್ಮ, ನಿಮ್ಮನ್ನು ಮುಗ್ಧರನ್ನಾಗಿಸುವ ಶಕ್ತಿ ನನಗುಂಟೇ ಮಾಧವ. ಅದು ಸಕಲ ಭಕ್ಷ್ಯ ಭೋಜನಗಳು ಸಿದ್ಧವಾಗಿರುವವೋ ಅವುಗಳನ್ನು ಸೇವಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಮಾಧವ. ವಿದುರ, ಪರಮಾತ್ಮ, ಈ ನಿನ್ನ ಭಕ್ತಿ ಆಧಾರದಿಂದ ನಾನು ಸಂತುಷ್ಟನಾದೆ. ಆದರೆ ದಿನನಿತ್ಯವೂ ಸೇವಿಸುವ ಆಹಾರದಿಂದ ನನ್ನ ಮನಸ್ಸು ತೃಪ್ತಿಯಾಗದು. ಆದ್ದರಿಂದ ನನಗೆ ಅರ್ಪಿತ ಮಾಡಿ ಗೋಮಾತೆಯ ಕ್ಷೀರವಿದ್ದರೆ ಕೊಡು ವಿದುರ, ಅದನ್ನೇ ಕುಡಿಯುವೆನು. ಏನು ಕ್ಷೀರವೇ? ಏಕೆ, ಏನಾಯ್ತು ವಿದುರ? ಪರಮಾತ್ಮ, ಇದ್ದ ಪಡವಿಯೋಳ್ ಪರಮಾತ್ಮ, ನನಗೆ ಅರ್ಪಿತ ಮಾಡಿ ಈ ವಿನೋದವನ್ನು ಬಿಟ್ಟು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವನು. ಏನಾದರೂ ಆಹಾರವನ್ನು ಕೊಡಬೇಕು. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಹೃದಯದ ಮಧ್ಯದಲ್ಲೇ ಅಡಗಿಸಿಕೊಂಡು ಸಚ್ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿಮಗೆ ನಿಮ್ಮ ಅಣುಸ್ವರೂಪೆಯಾದ ನಾನು ಏನನ್ನು ಕೊಡಬಲ್ಲೆ ಮಾಧವ. ಪುತ್ರ, ನನಗೆ ಅರ್ಪಿತ ಮಾಡಿ ಕುಡಿದೇ ಎಂದೆಲ್ಲ ಆ ಕ್ಷೀರವಿದ್ದರೆ ಕೊಡುವಿದ್ರ. ಪರಮಾತ್ಮ, ಏನೆಂದು ಹೇಳಲಿ? ಇದ್ದ ಹಾಲನ್ನೆಲ್ಲ ನಿಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟನಲ್ಲ ದೇವ. ವಿದುರ, ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿದ್ದೇ ಇರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು. ಆಗಬಹುದು ಪರಮಾತ್ಮ. ಹಾ ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಅಲ್ಪ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಕೊಡು, ಅದನ್ನೇ ಕುಡಿಯುವನು. ಪರಮಾತ್ಮ. ವಿದುರ, ಪರಮಾತ್ಮ, ನೀನು ಎಂತಹ ಸುಳ್ಳುಗಾರನೆಯ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳ್ತಿರುವೆ ಅಲ್ಲ. ನೋಡುವುದರ ಏಕೆ ನೆನೆಯುವುದಿಲ್ಲ?
ನಿನ್ನ ಭಕ್ತಿ ಎಂಬ ಈ ಸಾಗರವು ನಿನ್ನ ಕುಟೀರದಲ್ಲಿ ಕ್ಷೀರ ಸಾಗರವಾಗಿ ಇರುತ್ತಿರುವುದು ನೋಡುವುದಿಲ್ಲ. ಪರಮಾತ್ಮ, ವಾಸುದೇವ, ಜನಾರ್ದನ, ಕ್ಷೀರ ಸಾಗರ ಸೇನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ಮಾಧವ. ಈ ನಿನ್ನ ಮಹಿಮೆಯನ್ನು ಆ ಯಶೋಧ ದೇವಿ ಒಬ್ಬಳೇ ಅರಿಯಬಲ್ಲರೆ ಹೊರತು ಈ ಪಾಮರನಾದ ನಾನು ನಿಮ್ಮ ಮಹಿಮೆಯನ್ನು ಹೇಗೆ ಅರಿಯಲು ಸಾಧ್ಯ? ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ವಿದುರ, ನಿನಗೆ ಮಂಗಳವಾಗಲಿ. ವಿದುರ, ನಾನಿಂದು ಪಾಂಡವರ ರಾಯಭಾರಿ ಕಾಳನ್ನು ನಿಲ್ಲಿಸಲ್ಪಡುವುದರಿಂದ ನಾನು ಆ ದುರ್ಯೋಧನ ಸಭೆಗೆ ಒಳಗು. ಈಗಲೇ ನನ್ನ ಸೋದರತ್ತೆಯಾದ ಕುಂತಿದೇವಿನ ಕಂಡು ನಾನು ಅಲ್ಲಿಗೆ ಬರುವನು. ಅಲ್ಲಿ ಸ್ವಲ್ಪ ವಿನೋದ ಕಾರ್ಯಗಳು ನಡೆಯುವು, ನೀನೂ ನೋಡುವೆಯಂತೆ. ನೀನು ಸಹ ಬಾ. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಪಾಂಡವರಿಗೆ ತಾವು ರಾಯಭಾರಿಯಾಗಿ ಹೋಗುತ್ತಿರುವುದು ಭಕ್ತವತ್ಸಲ ಎಂಬ ಬಿರುದು ನಿಮಗೆ ಒಪ್ಪತಕ್ಕದ್ದೇ ಸರಿ. ಪಾಂಡವರನ್ನು ಕೈ ಬಿಡದಂತೆ ಕಾಪಾಡುವ ಭಾರ ನಿಮ್ಮದು ದೇವ. ವಿದುರ, ಮರೆತಿದ್ದೆನು. ನೀನು ಬರುವಾಗ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಅದಾಜ್ಞೆ ಮಾಧವ, ನಿಮ್ಮ ಆಜ್ಞೆಯನ್ನು ಪಾಲಿಸುವುದಕ್ಕಿಂತ ಮಿಗಿಲಾದ ಪುಣ್ಯ ಉಂಟೆ. ತಂದೇ ತರುವೆನು. ಜಗದ ಜೀವನದ ತನನೆ ಆದೇಶ ಕೋಣೆಶೆ ಮಾಯಯ ಕೈವೇಶೆ ಆದೇಶ ಕೋಣೆಶೆ ಜಗದ ಜೇ